ಅಸ್ಸಲಾಮಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ಕಮೆಂಟ್ನ ಮಾಡ್ತಿದ್ದೀರಾ, ಲೈಕ್ನ ಕೊಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ, ನನಗೆ ಇನ್ನೂ ಹೆಚ್ಚು ಸಪೋರ್ಟ್ನ ಮಾಡ್ತಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಧನ್ಯವಾದಗಳು. ಹೆಣ್ಮಕ್ಳಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಹೆಣ್ಮಕ್ಳು ಖಂಡಿತವಾಗ್ಲೂ ನೋಡಿ. ಕೆಲವೊಂದು ಜನ ನನಗೆ ಕಮೆಂಟ್ನ ಮಾಡ್ತಾ ಹೇಳ್ತಿದ್ರು, ನನಗೆ ಜಾಸ್ತಿ ಬಜೆಟ್ ಇಲ್ಲ ಸಿಸ್ಟರ್, ನನಗೆ ಲೋ ಬಜೆಟ್ ಇದೆ, ಆದರೂ ಕೂಡ ನಾನು ಕೆಲಸ ಮಾಡಬೇಕು, ಆದರೆ ಜಾಸ್ತಿ ಓದಿಲ್ಲ ಅಂದರೆ ನಾನು ಹೇಗೆ ಬೇರೆ ಕೆಲಸನ ಮಾಡೋಕ್ಕಾಗುತ್ತೆ, ಮನೇಲೇ ಕೂತ್ಕೊಂಡು ನನಗೆ ಗೊತ್ತಿರೋಂಥ ಕೆಲಸ ಹೇಳ್ಕೊಡ್ತೀರಾ ನೀವು ನನಗೆ ಅಂತೆಲ್ಲ ಕೇಳಿದರು. ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ, ಓಕೆನಾ? ನಿಮ್ಮಂಥ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ಅಂದರೆ ಒಂದು ಖುಷಿ ಅಲ್ವಾ? ಅದಕ್ಕೋಸ್ಕರ ನಿಮಗೆ ಹೇಳ್ಕೊಡ್ತೀನಿ. ನೀವು ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಬರೀ ನೀವು 1,000 ಇಟ್ಕೊಂಡು ನೀವು ಮನೆಯಲ್ಲಿ ಬಿಸ್ನೆಸ್ ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಂಡು ಬರ್ತೀನಿ, ಓಕೆನಾ? ನೀವು ಕೇಳಿ. 1,000 ರೂಪಾಯಿ ಬಿಸ್ನೆಸ್ ಏನು, 1,000 ಇನ್ವೆಸ್ಟ್ ಮಾಡಿ ನಾವು 1,000 ರೂಪಾಯಿ ಗಳಿಸೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಎಲ್ಲರ ಮನೇಲೂ ಮಾಡ್ತಿರ್ತೀರ, ಆದರೆ ಕೆಲವೊಂದು ಸಿಟಿಗಳಲ್ಲಾಗಲಿ ಮಾಡದೇ ಇರೋರು, ಕೆಲ್ಸಕ್ಕೆ ಹೋಗದೇ ಇರೋರು ಅವ್ರ ಮನೆಗಳಲ್ಲಿ ಮಾಡ್ಕೊಳ್ಳಲ್ಲ. ಏನಪ್ಪ ಅಂತ ಹೇಳಿದ್ರೆ ಹಪ್ಪಳ ಬಿಸ್ನೆಸ್ ನಾನು ಕೂಡ ಮಾಡಿದ್ದೀನಿ, ತುಂಬ ಸಕ್ಸಸ್ ಆಗಿದೆ. ಆದರೆ ಸ್ವಲ್ಪ ಹುಷಾರಿಲ್ದಿರೋ ಟೈಮಲ್ಲಿ ನಾನು ಅದನ್ನು ಬಿಟ್ಟೆ. ಇವಾಗ ಬಿಸಿಲು ಕಾಲ ಬಂತು ಅಂದರೆ ಏನು ಮಾಡಿ ಅಂದರೆ, ಬಿಸಿಲು ಕಾಲದಲ್ಲಿ ನೀವು ಹಪ್ಪಳಗಳನ್ನು, ಅಕ್ಕಿ ಹಪ್ಪಳ ಆಲ್ಮೋಸ್ಟ್ ಜಾಸ್ತಿ ನೀವು ಚೀಪ್ ಆ್ಯಂಡ್ ಬೆಸ್ಟ್ ಕೊಡಬೇಕು ಅಂದರೆ ಅಕ್ಕಿ ಹಪ್ಪಳ ನೀವು ಕಡಿಮೆ ಇನ್ವೆಸ್ಟು, ಓಕೆನಾ? ಕಡಿಮೆ ಇನ್ವೆಸ್ಟ್ ಹಾಕಿ ಅದು ಮಾಡೋಕ್ಕೆ ಒಂದು ವೀಡಿಯೋಸ್ಗಳಲ್ಲಿ ಇಲ್ಲ ನಿಮ್ಮ ಅಮ್ಮ, ನಿಮ್ಮ ಅಕ್ಕ, ನಿಮ್ಮ ಅತ್ತೆ ಯಾರೇ ರಿಲೇಟಿವ್ ಇದ್ದರೆ ಅವ್ರ ಹತ್ರ ನೀವು ಒಂದು ಸ್ವಲ್ಪ 1 ದಿನ 2 ದಿನ ಹೇಳಿಸ್ಕೊಂಡ್ರೆ ಹಪ್ಪಳ, ಸೆಂಡ್ಗೆ, ಏನು ಚಕ್ಲಿ ಆ ಥರ ಎಲ್ಲ ಹೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಮಾಡ್ಬೋದು. ನನಗೆ ಏನು ಬರ್ತಾ ಇರಲಿಲ್ಲ, ಜಸ್ಟ್ ನಾನು ವೀಡಿಯೋ ಮಾಡಿ ಕಲ್ತಿದ್ದೆ, ಓಕೆನಾ? ಜಸ್ಟ್ ನಾನು ವೀಡಿಯೋ ನೋಡಿ ಹಪ್ಪಳ ಮಾಡೋದನ್ನ ಕಲ್ತಿದ್ದೆ. ಅಕ್ಕಿ ಹಪ್ಪಳ ಎಲ್ಲ ನಾನು ಮಾಡಿದ್ದೀನಿ. ಪ್ಯಾಕೆಟ್ಸು ಜಸ್ಟ್ ಚಿಕ್ಕ ಪ್ಯಾಕೆಟ್ಸ್ ಮಾಡಿದೆ. ಫಸ್ಟು ನಾನು ಏನು ಮಾಡಿದೆ ಗೊತ್ತಾ? ಅಕ್ಕಿ ಹಪ್ಪಳನ ಗಂಜಿ ಹಪ್ಪಳ ಗೊತ್ತಾ? ಗಂಜಿ ಥರ ಕಾಯಿಸ್ಕೊಂಡು ನಾವು ಗಂಜಿ ಹಪ್ಪಳ ಮಾಡಿದೆ. ಫಸ್ಟು ಏನು ಮಾಡಬೇಕು ಅಂದರೆ, ಅದನ್ನು ಅಕ್ಕಿನ ಕ್ಲೀನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು 1 ದಿನ ಪೂರ್ತಿ ಒಣಗಿಸ್ಬಿಟ್ಟು ಅದನ್ನು ಮಿಲ್ಲಿಗೆ ಕೊಟ್ಟು ನಾವು ಮಿಲ್ ಮಾಡಿಸ್ಕೊಂಡು ಬರಬೇಕು. ಅಕ್ಕಿ ಹಪ್ಪಳದ ಜೊತೆ ಏನು ಹಾಕಬೇಕು ಅಂದರೆ, ಅಕ್ಕಿ ಮತ್ತು ಏನು ಹೇಳೋದು, ಸೀಮೆ ಅಕ್ಕಿ ಅಂತ ನಾವು ಏನು ಹೇಳ್ತೀವಿ, ರೌಂಡ್ ಬರುತ್ತೆ ಅಲ್ವಾ, ಅದು ಒಂದು 1/4 kg, ಒಂದು ಸೇರಿಗೆ ಒಂದು 1/4 kg ಅಷ್ಟು ಹಾಕಿ, ಅದೆಲ್ಲ ನೀವು ಹಪ್ಪಳ ಮಾಡಬೇಕಾದ್ರೆ ತಿಳ್ಕೊತೀರಾ, ಓಕೆನಾ? ಅಷ್ಟು ಹಾಕಿ ಅದಾದಮೇಲೆ ಸ್ವಲ್ಪ ಜೀರಿಗೆ, ಉಪ್ಪು, ಮೆಣಸು ಹಾಕಾಗಿದ್ರೆ ಮೆಣಸು, ಇಲ್ಲ ರೆಡ್ ಚಿಲ್ಲಿ ಅದನ್ನು ಕೂಡ ಕ್ರಷ್ ಮಾಡಿ ಹಾಕ್ತೀನಿ ಅಂದರೆ ಅದನ್ನು ಕೂಡ ಹಾಕಿ, ಕರಿಬೇವು ಅಷ್ಟು ಹಾಕಿ ನಾನು ಗಂಜಿ ಥರ ಮಾಡಿಕೊಂಡು ಹಪ್ಪಳನ ಏನು ಮಾಡಿದೆ, ದೊಡ್ಡ ಸ್ಯಾರಿ ಇದ್ದರೆ ಸ್ಯಾರಿಲಿ ಹಾಕ್ಬೋದು, ಕ್ಲೀನಾಗಿರಬೇಕು, ಓಕೆನಾ? ಕ್ಲೀನಾಗಿರಬೇಕು. ಅದನ್ನು ನಾವು ಮಾಡ್ತೀವಿ ಅಂದರೆ ಫುಲ್ಲು ತುಂಬ ಕ್ಲೀನಿಂದ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕವರ್ ಶೀಟು ತೊಗೊಂಡು ಕವರ್ ಶೀಟ್ ಮೇಲೆ ಅದು ಸೌಟಲ್ಲೇ ನಾವು ದೋಸೆಗಳನ್ನ ಹೇಗೆ ಹಾಕ್ತೀವಿ ಆ ಥರ ಹಾಕ್ಕೊಂಡು ಬಂದು 1 ದಿನದಲ್ಲಿ ಅದು ಒಣಗೋಗುತ್ತೆ. ಬಿಸಿಲು ಏನಾದರೂ ಚೆನ್ನಾಗಿ ಬಂದರೆ 1 ದಿನದಲ್ಲಿ ಒಣಗೋಗುತ್ತೆ, ಇಲ್ಲಾಂದರೆ 1-2 ದಿನ ಆಗುತ್ತೆ. ಆರಾಮಾಗಿ ನೀವು 2 ದಿನದಲ್ಲಿ ನೀವು ನಂದಲ್ಲ ಅಂದರೆ 1,000 ರೂಪಾಯಿ ಸಂಪಾದನೆ ಮಾಡ್ಬೋದು, ಓಕೆನಾ? 2 ಸೇರು ಅಕ್ಕಿ ಹಾಕಿದ್ರೆ 1,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಅದು ಅಕ್ಕಿ ಹಪ್ಪಳ, ಅದರಲ್ಲಿ ಒಂದು ಹಪ್ಪಳಕ್ಕೆ 1 ರೂಪಾಯಿ ಅಂತ ಹೇಳಿದ್ರೆ 10 ಹಪ್ಪಳಕ್ಕೆ 10 ರೂಪಾಯಿ, 20 ಹಪ್ಪಳಕ್ಕೆ 20 ರೂಪಾಯಿ ಆಗುತ್ತೆ. ಆದರೆ ಕ್ಲೀನಾಗಿ ನೋಡಿ ಹಾಕೋಬೇಕಾಗುತ್ತೆ. ಜಾಸ್ತಿ ನೀವು ಸೋಡಾ ಏನಾದರೂ ಹಾಕ್ಕೊಂಡ್ರೆ ಅದು ಮುರಿದೋಗುತ್ತೆ, ಓಕೆನಾ? ಮುರಿದೋಗುತ್ತೆ ಅಷ್ಟು. ಅದರಲ್ಲಿ ನಾನು ಫಸ್ಟ್ ನಾನು ಇನ್ವೆಸ್ಟ್ಮೆಂಟ್ ಏನು ಮಾಡಿರಲಿಲ್ಲ. ಅಕ್ಕಿ ಮನೇಲೇ ಇತ್ತು, ಇನ್ನು ಮಸಾಲೆ ಪದಾರ್ಥ ಎಲ್ಲ ಮನೇಲೇ ಇತ್ತು. ಹಪ್ಪಳ ಮಿಷಿನ್ ಇರಲಿಲ್ಲ. ನನಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಐಡಿಯಾ ಹೊಳ್ದಿದ್ದೇನು ಅಂದರೆ, ನನಗೆ ಗಂಜಿ ಹಪ್ಪಳ, ಅದಕ್ಕೆ ಯಾವುದೇ ಮಿಷಿನ್ ಬೇಡ, ಏನು ಬೇಡ, ಮನೇಲಿರೋ ಪಾತ್ರೆನೇ ಸಾಕು, ಸೌಟೆ ಸಾಕಿತ್ತು ನನಗೆ. ಅದರಲ್ಲೇ ನಾನು ಎಷ್ಟು ಸಂಪಾದನೆ ಮಾಡಿದ್ದೆ, ಅದೊಂದರಲ್ಲೇ ನಾನು 14,000 ಸಂಪಾದನೆ ಮಾಡಿದ್ದೆ ಗಂಜಿ ಹಪ್ಪಳದಲ್ಲಿ, ಮಾಮೂಲಿ ಬಿಸಿಲು ಟೈಮಲ್ಲಿ. ಅದು ಹೇಗೆ ನೀವು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿದ್ರೆ ನಾನು ಹೇಳ್ತಾ ಇರ್ತೀನಿ, ಪೂರ್ತಿಯಾಗಿ ಕೇಳಿ. 1,000 ರೂಪಾಯಿ ಹಾಕಿ ನಾನು 1,000 ರೂಪಾಯಿ ತೊಗೋತಾಯಿದ್ರು. ಯಾಕೆಂದರೆ ಇದು ಬೆಂಗಳೂರು ಅದರ ಕಾರಣಕ್ಕೋಸ್ಕರ ಹಪ್ಪಳಗಳು ಜಾಸ್ತಿ ಸಿಗಲ್ಲ. ಅದಲ್ಲದೆ ಇಷ್ಟು ಕಡಿಮೆ ಬೆಲೆಗೆ ಚೆನ್ನಾಗಿರೋ ಹಪ್ಪಳ, ರುಚಿಯಾಗಿರೋ ಹಪ್ಪಳ ಕೊಡ್ತೀನಿ ಅಂದರೆ
ಯಾರು ತಗೊಳ್ಳಲ್ಲ. ಅದು 10 ರೂಪಾಯಿ 20 ರೂಪಾಯಿ ಪ್ಯಾಕೆಟ್ಸು. ಪ್ಯಾಕೆಟ್ಗಳನ್ನ ಒಂದು ಪ್ಯಾಕೆಟ್ ತೊಗೊಂಡ್ರೆ 100 ರೂಪಾಯಿ ಬರುತ್ತೆ. ಅದರಲ್ಲಿ ಒಂದು ಅರ್ಧ kg ಕವರ್ ಬರುತ್ತೆ. ಮಾಮೂಲಿ ಸ್ಟೆಪ್ ಪಿನ್ ಬರುತ್ತೆ. ಸ್ಟೆಪ್ ಪಿನ್ನಲ್ಲಾದರೂ ನೀವು ಆದರೆ ಹೊಡಿಬೋದು. ನನ್ನ ಹತ್ರ ಆಲ್ರೆಡಿ ಮಕ್ಳ ಹತ್ರ ಸ್ಟೆಪ್ ಪಿನ್ ಇತ್ತು. ಅದರಲ್ಲಿ 10 ರೂಪಾಯಿ ಪಿನ್ ತರಿಸ್ಬಿಟ್ಟು ನಾನು ಸ್ಟೆಪ್ ಪಿನ್ ಮಾಡಿ ನಾನು ಮಾರ್ತಾಯಿದ್ದೆ. ಇದು ಮಾಡಿ ಪ್ಯಾಕೆಟ್ನ ಮಾಡಿಕೊಂಡು ಅದರಲ್ಲಿ 10 ಹಪ್ಪಳ ಹಾಕ್ತೆ. 10 ಹಪ್ಪಳ ಒಂದು 10 ಪೀಸ್ ಹಾಕ್ತೆ. 20 ಹಪ್ಪಳದ್ದು ಒಂದು 10 ಪೀಸ್ ಮಾಡಿ ಜಸ್ಟ್ ಸ್ಯಾಂಪಲಿಗೆ ಅಂತ ನಾನು ಏನು ಮಾಡಿದೆ, ಹೊರಗಡೆ ತರಕಾರಿ ಎಲ್ಲ ಯಾರು ಸೇಲ್ ಮಾಡ್ತಾ ಇರ್ತಾರಲ್ವ, ತರಕಾರಿಗಳು ಇಲ್ಲ ಏನಾದರೂ ಹೊರಗಡೆ ರೋಡ್ ಸೈಡಲ್ಲಿ ಬಿಸ್ನೆಸ್ ಏನು ಮಾಡ್ತಾ ಇರ್ತಾರಲ್ವ, ಅವ್ರಿಗೆ ತೊಗೊಂಡೋಗಿ ಕೊಟ್ಟೆ ನಾನು. ಈ ಥರ ನೀವು ನನಗೆ ಮಾರಿ ಕೊಟ್ಟರೆ ನಾನು ನಿಮಗೆ ಒಂದು 10 ಪೀಸ್ ಮಾಡಿದ್ರೆ ಅದರಲ್ಲಿ 10 ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳಿದೆ. ಒಂದು ಹಪ್ಳದ್ದು ಚಾರ್ಜ್ ಕೊಡ್ತೀನಿ ಅಂತ ಹೇಳಿದ್ರೆ, ಸರಿ ಆಯಿತು ಇಡಮ್ಮ, ನಾವೇನು ಹೊತ್ಕೊಂಡಿರ್ತೀವ, ಆದರೆ ನಿನಗೂ ಆಗುತ್ತೆ ನನಗೂ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾನು ಕೊಟ್ಟು ಬಂದೆ. ಒಂದೇ ದಿನಕ್ಕೆ ಅವರು 300 ರೂಪಾಯಿ ಮಾಡಿಕೊಟ್ರು. ಆವಾಗ ಅವ್ರಿಗೆ 300 ರೂಪಾಯಿಗೆ ನಾನು 30 ರೂಪಾಯಿ ಅವ್ರಿಗೆ ಕೊಟ್ಟೆ. 30 ರೂಪಾಯಿ ಅವ್ರಿಗೆ ಕೊಟ್ಟು ಮಿಕ್ಕಿದ್ದು ತೊಗೊಂಡು ಬಂದೆ. ನೆಕ್ಸ್ಟು ಅವರೇ ಕಾಲ್ ಮಾಡಿದ್ರು. ಫೋನ್ ನಂಬರ್ ಇಸ್ಕೊಂಡಿದ್ರು. ಫೋನ್ ನಂಬರ್ ಇಸ್ಕೊಂಡವರು ಮತ್ತೆ ಅವ್ರು ಕಾಲ್ ಮಾಡಿದ್ರು, ಈ ಥರ ತೊಗೊಂಡೋಗಿರೋರು ಮತ್ತೆ ಕೇಳ್ತಾ ಇದ್ದಾರಮ್ಮ ಅಂತ. ನನಗಿನ್ನೂ ಖುಷಿ ಆಯಿತು. ಆವಾಗ ನಾನು ಸ್ವಲ್ಪ ಇತ್ತು, ಅದಾದಮೇಲೆ ತುಂಬ ಅದು ಸ್ವಲ್ಪ ಏನು ಹೇಳೋದು, ಬಿಸಿಲಿರಬೇಕು, ಬೇಗ ಎದ್ದೇಳಬೇಕು, ಬೇಗ ಮಾಡಿ ಬಿಸಿಲಿಗಿಂತ ಮುಂಚೆನೇ ಹಾಕಬೇಕು. ಬಿಸಿಲಲ್ಲಿ ಹೋಗಿ ಹಾಕ್ತೀವಿ ಅಂದರೆ ತುಂಬಾ ಟಯರ್ಡಾಗಿ ಹೋಗ್ತೀವಿ ನಾವು. ಇವಾಗ ಬೇಗ ಇದ್ದರೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾವು 6 ಗಂಟೆಗೆ ಎದ್ದು ಅದು ಗಂಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 7 ಗಂಟೆಗೆಲ್ಲ ನಾವು ಟೆರೆಸ್ ಮೇಲೆ ಇಲ್ಲ ಬಿಸಿಲು ಎಲ್ಲಿದೆ ಅಲ್ಲಿ ನಾವು ಹಾಕ್ಕೊಂಡು ಬರಬೇಕಾಗುತ್ತೆ. ಅದು ಹಾಕ್ಕೊಂಡು ಬಂದರೆ ಬೇಗ ಆಗೋಗುತ್ತೆ, ಕೆಲಸನೇ ಬೇಗ ಆಗುತ್ತೆ. ಅದು ಹೋಗಿ ನಾವು ಸೋಟಲ್ಲಿ ಸ್ವಲ್ಪ ಹಿಂಗೆ ಹಾಕಿ ಹಪ್ಪಳ ಥರ ಹಾಕಿ ಬಂದುಬಿಟ್ರೆ ಸಾಕು, ಸಂಜೆವರೆಗೂ ಅದನ್ನು ಹೋಗಿ ತೊಗೊಂಡು ಬಂದುಬಿಡ್ಬೋದು ಅಷ್ಟೇ. ಅದಾದಮೇಲೆ ಪ್ಯಾಕಿಂಗ್ ಮಾಡೋ ಕೆಲಸ ಇರುತ್ತೆ ಅಷ್ಟೇ. ತುಂಬ ಲೋ ಇನ್ವೆಸ್ಟ್ಮೆಂಟು ಹಪ್ಪಳದಲ್ಲಿ, ಲೋ ಇನ್ವೆಸ್ಟ್ಮೆಂಟು. ಗಂಜಿ ಹಪ್ಪಳ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಗಂಜಿ ಹಪ್ಪಳ, ಅದರಲ್ಲೇ ಚಕ್ಲಿ, ಓಕೆನಾ. ಚಕ್ಲಿ ಮಿಷಿನ್ ಕೂಡ ಇರ್ತಿರ್ಲಿಲ್ಲ. ನಾನು ಏನು ಐಡಿಯಾ ಮಾಡಿದೆ ಹೇಳಿ, ಹಾಲಿನ ಕವರ್ ಬರುತ್ತಲ್ಲ, ಹಾಲಿನ ಕವರಲ್ಲಿ, ಹಾಲಿನ ಕವರ್ ಮಾಮೂಲಿ ಸ್ಕ್ವೇರ್ ಟೈಪ್ ಇರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದಕ್ಕೆ ನಾನು ಗಂಜಿ ಹಾಕ್ಬಿಟ್ಟು ಹಾಗೆ ನಾನು ಚಕ್ಲಿ ಥರ ಹಾಕ್ಕೊಂಡು ಬರ್ತಾಯಿದ್ದೆ ಮಿಷಿನ್ ಇಲ್ದೇನೆ. ಅದು ಕೂಡ ತುಂಬ ಜನ ಇಷ್ಟಪಡ್ತಿದ್ದು. ಮತ್ತು ಉದ್ದದ ಸಂಡಿಗೆ ಅಂತ ನಾವು ಹೇಳ್ತೀವಿ, ಉದ್ದುದ್ದ ಕಡ್ಡಿ ಸಂಡಿಗೆ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ನಾನು ಹಾಲಿನ ಕವರಲ್ಲೇ ದೊಡ್ಡದಾಗಿ ಹಾಕಿ ಬಿಟ್ಬಿಡ್ತಿದ್ದೆ. ಅದು ಒಣಗೋದ್ಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಒಂದಿಷ್ಟು ಉದ್ದಕ್ಕೆ ಮುರಿದು ನಾನು ಮಾಡ್ತಾಯಿದ್ದೆ. ಆ ಸಂಡಿಗೆನೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಮಾಡ್ಕೊಂಡು ಬರ್ತಿದ್ದೆ. ಅಷ್ಟರಲ್ಲೇ ನಾನು 14,000 2 ತಿಂಗಳಲ್ಲಿ ಸಂಪಾದನೆ ಮಾಡಿದೆ. ಲೋ ಇನ್ವೆಸ್ಟ್ಮೆಂಟು. ಅಕ್ಕಿ ಅಂದರೆ ಅಕ್ಕಿ ಮನೇಲೇ ಇತ್ತು ನನ್ನ ಹತ್ರ, ಹಾಗಾಗಿ ಡಿಪೋ ಅಕ್ಕಿ ಏನಿದೆ ಅದನ್ನೇ ಕ್ಲೀನಾಗಿ ತೊಳೆದು ನಾವು ಒಣಗಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಪೋ ಅಕ್ಕಿಲಿ. ಹಾಗಾಗಿ ಫ್ರೀ ಅಕ್ಕಿ ಅಲ್ವಾ, ಅದರಲ್ಲೇ ಫ್ರೀ ಅಕ್ಕಿ ಏನೇ ಇನ್ವೆಸ್ಟ್ಮೆಂಟ್ ಮಾಡ್ದೇನೆ ನಾನು ಮಾಡಿದೆ. 1,000 ರೂಪಾಯಿ ಅಂತ ನಾನು ಯಾಕೆ ಹೇಳಿದೆ ಅಂದರೆ, 1,000 ರೂಪಾಯಿ ಬಂದು ಕವರು, ಪಿನ್ನು, ಎಕ್ಸೆಟ್ರಾ ನಿಮಗೆ ಬೇಕಾದರೆ ಅಂತ ನಾನು ಹೇಳಿದ್ದೀನಿ ಅಷ್ಟೇ ಹೊರತು ನನಗೇನು ಅಷ್ಟು ಖರ್ಚಾಗಿರಲಿಲ್ಲ. ನಾನು ಆರಾಮಾಗೆ ಮಾಡಿದೆ. ನನಗೆ ದುಡಿಬೇಕು, ಮನೇಲಿ ಕೂತ್ಕೊಂಡು ಸುಮ್ಮನೆ ಇರಬಾರ್ದು, ಬೇಜಾರಾಗಿರಬಾರ್ದು, ಏನಾದರೂ ಕೆಲಸ ಮಾಡ್ತಾನೇ ಇರಬೇಕು ಅನ್ನಿಸ್ತಾ ಇರುತ್ತೆ. ಆದರೆ ಪಟ್ಟಿದ್ದಕ್ಕೂ ನನಗೆ ಫಲ ಸಿಗಬೇಕು, ಆವಾಗ ಖುಷಿ ಆಗುತ್ತೆ ಅಲ್ವಾ. ಇವಾಗ ಕಷ್ಟಪಡ್ತಾ ಇದ್ದೀವಿ ಆದರೂ ಫಲ ಸಿಗ್ತಾಯಿಲ್ಲ ಅಂದರೆ ಆವಾಗ ತುಂಬ ಬೇಜಾರಾಗುತ್ತೆ. ಆದರೆ ಕಷ್ಟಪಡ್ತಿದ್ರು ನಮಗೆ ಫಲ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಹೆಣ್ಮಕ್ಳೇ ಇದು ವಿಚಾರಿಸ್ಕೊಳ್ಳಿ, ನೋಡಿ, ಒಂದಿಷ್ಟು ಹಪ್ಪಳ ಹಾಕೋ ವಿಡಿಯೋಗಳನ್ನ ನೋಡಿ ವಿಡಿಯೋ ಮಾಡಾಗಿದ್ರೆ ನೀವು ಖಂಡಿತವಾಗ್ಲೂ ಮಾಡ್ಬೋದು. ಇದರಲ್ಲಿ ಖಂಡಿತವಾಗ್ಲೂ ಸಕ್ಸಸ್ಫುಲ್ಲಾಗಿ ನಿಮಗೆ ಈ ಕೆಲಸ ನಿಮಗೆ ಕೈ ಕೊಡುತ್ತೆ. ಇದು ಜಾಸ್ತಿ ಅಷ್ಟಾಗಿ ಕೆಲಸ ಇರಲ್ಲ. ಹೀಗೇ ನೀವು ರೂಢಿಸ್ಕೊಂಡು ಹೋಗ್ತಾ ಇದ್ರೆ ಜಾಸ್ತಿ ಕಸ್ಟಮರ್ಸ್ ನಿಮಗೆ ಸಿಕ್ಕಿದ್ರೆ ನೀವು ಇನ್ನೊಬ್ರಿಗೂ ಕೂಡ ಕೆಲಸನ ಕೊಡ್ಬೋದು. ನೀವು ಅಲ್ಲದೇ ಇನ್ನೊಬ್ರಿಗೂ ಕೂಡ ಈ ಕೆಲಸನ ನೀವು ಕೊಡ್ಬೋದು. ಇದನ್ನು ಇಷ್ಟು ಹಪ್ಪಳ ಅಂತ ನೀವು ನನಗೆ ಮಾಡಿ ಕೊಟ್ಟರೆ ಅಂತ ಹೇಳ್ಬೋದು. ಇಲ್ಲಾಂದರೆ ಏನಂತೀರ ಅಂದರೆ, ನೀವು ಏನಿದೆ ಅದು ಗಂಜಿ ಏನಿದೆ ಅದನ್ನು ಮಾಡಿ ನೀವು ಕೊಟ್ಟರೆ, ಅದು ಒಣಗಿಸ್ಬಂಡು ಇಷ್ಟು ಅಂತ ತಂದು ಕೊಟ್ಟರೆ ಇಷ್ಟು ರೂಪಾಯಿ ಅಂತ ನೀವು ಕೊಡ್ಬೋದು. ಆ ಥರನೂ ಕೂಡ ನೀವು ಮಾಡ್ಬೋದು, ಸರಿನಾ. ಬೇಗ ಆಗುತ್ತೆ. ಇಲ್ಲಾಂದರೆ ಇಷ್ಟು ಹಪ್ಪಳ ಅಂತ ತಂದುಕೊಡಿ, ನಾನು ಈಗ ನೀವು 1 ರೂಪಾಯಿ ಮಾರ್ತಿದ್ದೀರಾ ಅಂದರೆ ಅವ್ರ ಹತ್ರ ನೀವು 50 ಪೈಸದಿಂದ ನೀವು ಒಂದು ಹಪ್ಪಳನ ಇಸ್ಕೊಬೋದು. ಅದಕ್ಕರ್ಧ ಮಾರ್ಜಿನ್ ಸಿಗುತ್ತೆ. ಅದು ಆ ಥರನೂ ಕೂಡ ನೀವು ಮಾಡ್ಕೋಬೋದು. ಇವಾಗ ಮನೇಲಿರೋರು ಕೆಲಸ ಯಾರಾದರೂ ಕೊಡ್ತಾವ್ರೆ ಅಂದರೆ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೇನಾದರೂ ಗೊತ್ತಿಲ್ಲ ಅಂದರೆ ಒಂದು ಸತಿ ನೀವು ಕರೆದು ನೀವು ಮಾಡಬೇಕಾದ್ರೆ ತೋರಿಸಿದ್ರೆ
ಅವರು ಕೂಡ ಮಾಡ್ಕೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ಈ ಕೆಲಸ ನಿಮ್ಮ ಕೈಗೂಡುತ್ತೆ. ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಇಷ್ಟು ನಾನು ಹೇಳ್ತೀನಿ. ಈ ಕೆಲಸ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನೀವು ಹೇಳಿ. ಇದು ಸಾಮಾನ್ಯವಾಗಿ ಹಳ್ಳಿಲಿದ್ರೂ ಕೂಡ ಮಾಡ್ಬೋದು, ಸಿಟಿಲಿದ್ರೂ ಕೂಡ ಮಾಡ್ಬೋದು ಅಲ್ವಾ. ಹಳ್ಳಿಲಿರೋರು ಕೂಡ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಎಷ್ಟೋ ಜನ ಹಳ್ಳಿಲಿ ಪ್ರತಿಯೊಬ್ಬರು ಮಾಡಲ್ಲ, ಓಕೆನಾ. ಹಳ್ಳಿಲಿಂದ ಮಾಡಿ ನೀವು ಸಿಟಿಗೆ ತೊಗೊಂಡು ಬಂದು ಮಾರ್ಕೆಟಿಂಗ್ ಮಾಡ್ಬೋದು, ಹೇಗಾದರೂ ಮಾರ್ಕೆಟಿಂಗ್ ಮಾಡ್ಬೋದು. ಆದರೆ ಛಲ ಇರಬೇಕು. ಈಗ ಹೋಗಿ ನೀವು ಮಾತಾಡಿ ಅವ್ರ ಹತ್ರ ಕೇಳಿ ಕನ್ವಿನ್ಸ್ ಮಾಡಿ ಈ ಥರ ಹೆಣ್ಮಗಳು ಕೊಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡ್ತಾರೆ. ಇಲ್ಲಾಂದರೆ ಸಿಟಿಗಳಲ್ಲಿ ಒಂದಿಷ್ಟು ಮನೆಗಳಿಗೆ ಹೋಗಿ ಕೇಳಬೇಕು. ಫಸ್ಟು ನೀವು ಪ್ಯಾಕಿಂಗ್ ಮಾಡಿ ಇಟ್ಕೊಳ್ಳಿ. ಪ್ಯಾಕಿಂಗ್ ಮಾಡಿ ಇಟ್ಕೊಂಡು ನೀವು ಮನೆಗಳು ಒಂದು ದೊಡ್ಡ ದೊಡ್ಡ ಮನೆ ಇರುತ್ತಲ್ಲ, ಹೋಗಿ ಈ ಥರ ನಮ್ಮ ಮನೆಯಿಂದ ಹೋಮ್ ಮೇಡ್ ನಾವು ಹಪ್ಪಳ ತೊಗೊಂಡು ಬಂದು ಮಾರ್ತಾಯಿದ್ದೀವಿ, ಬೇಕು ಅಂದರೆ ಹೇಳಿ, ತುಂಬ ಚೆನ್ನಾಗಿದೆ ಅಂತೆಲ್ಲ ಕೇಳಿದ್ರೆ ಫಸ್ಟು ಸ್ಯಾಂಪಲಿಗೆ ತೊಗೊಳ್ಳಿ ಮೇಡಮ್, ಬೇಕು ಅಂದ್ರೆ ಇಷ್ಟ ಆದರೆ ನಾನು ನಂಬರ್ ನಿಮಗೆ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಮತ್ತೆ ತರಿಸ್ಕೊಳ್ಳಿ ಅಂತ ಕೇಳಿದ್ರೆ ಅದೇನಾದರೂ ಹಪ್ಪಳ ಅವ್ರಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅವರು ತರಿಸ್ಕೋತಾರೆ. ಇಷ್ಟು ಚೀಪಾಗಿ, ಇಷ್ಟು ಬೆಸ್ಟಾಗಿ, ಟೇಸ್ಟಿಯಾಗಿ ಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ನಿಮ್ಮನ್ನ ಈಸ್ಕೋತಾರೆ. ಆ ಥರ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು, ಓಕೆನಾ. ಇದೆಲ್ಲ ನಾನು ಹೇಳ್ಕೊಂಡು ಯಾಕೆ ಬರ್ತಿದ್ದೀನಿ ಅಂದರೆ ಹೆಣ್ಮಕ್ಳು ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ಕಷ್ಟಪಟ್ಟಿಲ್ಲ ಅಂದರೂ ಮುಂದೊಂದು ದಿನ ಕಷ್ಟ ಬರಬಾರ್ದು ಹೆಣ್ಮಕ್ಳಿಗೆ, ಅದಕ್ಕೋಸ್ಕರನೂ ಕೂಡ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇವಾಗ ನಾವು ಚೆನ್ನಾಗೇ ಇರ್ತೀವಿ, ಓಕೆನಾ, ಚೆನ್ನಾಗೇ ಇರ್ತೀವಿ. ಮುಂದೊಂದು ದಿನ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೋಸ್ಕರ ಇವಾಗಿಂದನೇ ನಾವು ಕೆಲಸ ಮಾಡಿಕೊಂಡು ನಮ್ಮ ಕೈಯಲ್ಲಿ ಒಂದಿಷ್ಟು ದುಡ್ಡಿದೆ, ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಯಾರ ಬಗ್ಗೆನೂ ನಾವು ತಲೆ ಕೆಡ್ಸ್ಕೊಳಂಗಿರಲ್ಲ ಅಲ್ವಾ. ನಮ್ಮ ಹತ್ರ ಒಂದಿಷ್ಟು ದುಡ್ಡಿದ್ರೆ ಸಾಕು, ಮುಂದೆ ಒಂದು ಜೀವನ ಹೆಂಗೋ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಧೈರ್ಯದಲ್ಲಿ ನಾವು ಇರ್ತೀವಿ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಏನು ಮಾಡ್ತೀರಾ ನೀವು? ಶೇರ್ ಮಾಡ್ತೀರಾ? ನಿಮ್ಮಂಥ ಹೆಣ್ಮಕ್ಳು ಯಾರಾದರೂ ಕಷ್ಟಪಡ್ತಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಶೇರ್ ಮಾಡಿದ ಮೇಲೆ ಹೇಳಿ, ಈ ಥರ ವಿಡಿಯೋಸ್ ನೋಡಿ ನೀವು ಕೂಡ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳಿ, ಬುದ್ಧಿ ಹೇಳಿ ಮಾಡ್ಕೊಂಡು ಹೋಗ್ತಾರೆ. ಮನೇಲೇ ಕೂತ್ಕೊಂಡು ಏನು ಇದೆ ಅಂತಲ್ಲ, ಏನಾದರೂ ಹೇಳಿ ಕೆಲಸ ಮಾಡ್ಬೋದು. ನಾನು ಜಸ್ಟ್ ಕೆಲವು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಹೇಳಿದೆ. ಯಾಕಂದರೆ ಇದು ನಂದು ಓನ್ ಎಕ್ಸ್ಪೀರಿಯೆನ್ಸ್, ಇದು ನಾನು ಮಾಡಿದೆ, ಇದರಲ್ಲಿ ಸಕ್ಸಸ್ಫುಲ್ ಆದೆ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಒಂದಿಷ್ಟು ಬಟ್ಟೆಗಳನ್ನ ತರಿಸಿ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಅದು ಇದು ಎಲ್ಲ ಸ್ವಲ್ಪ ಇದಾಗುತ್ತೆ ಅಂತ ನಾನು ಮಾಡ್ತಾಯಿಲ್ಲ. ಫಸ್ಟು ನನ್ನ ಹತ್ರ ಏನೂ ಆಗಲ್ವೇನೋ ಅನ್ನೋ ಟೈಮಲ್ಲಿ ನಾನು ಅದನ್ನು ಒಂದಿಷ್ಟು ಈ ಥರನೇ ಒಂದು ವಿಡಿಯೋ ನೋಡಿ ಮಾಡ್ಕೊಂಡು ಬಂದೆ, ಸಕ್ಸಸ್ಫುಲ್ ಆದೆ ಅಲ್ವಾ. ಜಸ್ಟ್ ನಾನು 1,000 ಇಂದ 14,000 ರೂಪಾಯಿ ದುಡ್ದಿದ್ದೆ ನಾನು ಅದರಲ್ಲಿ. ಅದಾದಮೇಲೆ ಸ್ವಲ್ಪ ಮಳೆಗಾಲ ಬಂತು, ಹಾಗಾಗಿ ಸ್ವಲ್ಪ ಸ್ಟಾಪ್ ಮಾಡಿದೆ. ಮತ್ತೆ ಸ್ಟಾರ್ಟ್ ಮಾಡಬೇಕು ಕೇಳ್ತಾ ಇದ್ದಾರೆ ಕಸ್ಟಮರು ಅಂದಾಗ ನಾನು ಮಾಡಬೇಕಾಗಿತ್ತು. ನೋಡೋದ ಏನಾದರೂ ನನಗೆ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ಸತಿ ಮಾಡ್ಕೊಂಡು ಹೋಗ್ತೀನಿ. ಆ ಥರ ಮಾಡಬೇಕಾದ್ರೆ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಓಕೆ, ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಎಲ್ಲರಿಗೂ.